ವಿಜಯ್ ಏನು ಮಾಡ್ತಿದೀಯಾ? ಏನಾಗಿದೆ ಅದಕ್ಕೆ? ಇದು ಉಚ್ಚಿತ್ತು. ಇದು ಯಾಕೋ ಇಂಪ್ರೆಸ್ ಓ ಕೂಡ್ತಿಲ್ವಾ? ಕೂಡಿಸ್ದ? ಓ ನೈಸ್. ಅಯ್ಯೋ ಎಷ್ಟು ದಿವಸದಿಂದ ಹಾಗೆ ಬಿದ್ದಿತ್ತಿದು. ಇಂದು ಕೂಡಿಸ್ತಾ ನೋಡಿ, ಕೂಡಿಸ್ತಾ ಇದ್ದಾನೆ ವಿಜಯ್. ಸೊ ನೈಸ್ ನೋಡು, ಒಂದು ದಿನ ಟ್ರೈ ಮಾಡಲಿಲ್ಲ. ಸೂಪರ. ಏನು ಮಾಡ್ತಾ ಇದೀಯಾ ವಿಜಯ್? ಓ ನೈಸ್. ಇದೇನಕ್ಕೋಸ್ಕರ? ಯಾಕೆಂದ್ರೆ ಹುಚ್ಚು ಬೀಳುತ್ತೆ. ಇದು ಒಂದು ಹುಚ್ಚು ಬೀಳಬಾರ್ದು ಅಂತ ನೋಡಿ 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 ವಿಜಯ್ ಅವ್ರ ಮೇಡಮ್ ಅವರೇ, ವಿಜಯನ ಗುಣದಾನ ನೋಡಿ ನೋಡಿ ವಿಜಯ್ ಅವರ ಮೇಡಮ್ ಅವರೇ. ಒಳ್ಳೆ ಅಂದರೆ ನಾಳೆ ಸ್ಕೂಲ್ಗೆ ಹೊರಟಿದ್ದಾನಲ್ಲ ವಿಜಯ್, ಒಳ್ಳೆ ಗುಣಗಳನ್ನ ಒಳಗಡೆ ಸೇರಿಸ್ತಾ ಇದ್ದಾನಲ್ಲ ಅಲ್ಲ ವಿಜಯ್? ನೋಡಿ ನೋಡಿ ವಿಜಯ್ ಅವರ ಮೇಡಮ್ ಅವರೇ ನೋಡಿ. ತಳಗಿನ ಫ್ರಿಜ್ ನೋಡಿ, ಏನೂ ಇರಲ್ಲ, ಅಷ್ಟೇ ಎತ್ತವಾಗಿರೋ ಅದೇ ಚಟ್ನಿ. ಸೊ ಹೇ ಗಾಯ್ಸ್, ವಾಟರ್ಗಳು ತುಂಬೋಗಿದ್ದಾವೆ ನಮ್ಮ ಮನೆಯಲ್ಲಿ. ನೋಡಿ ವಾಟ್ರು ನಿನ್ನೆ ಪೂರ್ತಿಯಾಗಿ ಮಳೆ ಇತ್ತು. ಮಳೆ ಇದ್ರೂ ಹಾಲಂತೆ ನೋಡಿ. ಸ್ಲೋ 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 ಕೇಳುತ್ತಾನೆ ಹಾಲು. ಸೊ ನೈಸ್. ಮತ್ತೇನು ವಿಜಯ್, ಏನು ಮಾಡ್ತಾ ಇದೀಯಾ? ಸ್ಕೂಲ್ಗೆ ಹೊರಟಿದೀಯಾ ಇವತ್ತು? ಏನು ರೀ? ಸೊ ಗಾಯ್ಸ್, ಇಲ್ಲಿ ನೋಡಿ ವಿಜಯ್ ಎಷ್ಟೊಂದು ಜೋರವಾಗಿ ಫ್ರಿಜ್ಜನ್ನು ಹೊಡಿತಾನೆ. ಇದು ಒಳ್ಳೆಯ ಗುಣಗಳು. ಈಗ ಸ್ಕೂಲ್ಗೆ ನಾಳೆಯಿಂದ ಹೊರಟಿದ್ದಾನಲ್ಲ. ವಾವ್ ನೋಡಿ ಗಾಯ್ಸ್, ಮುರಿ 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 ಮುರಿ. ಇಲ್ಲ ಈಗ ವಿಡಿಯೋ ಆನ್ ಅಂದ್ರೆ ಮುರಿ. ಇವನು ತಂದೆಗೆ ಇವನು ಅವಕಾತಿಗೆ ಹೆಂಗ್ ಬರ್ತಾನೆ ನೋಡಿ ಆಗಾಗ. ತಂದೆಗೆ ಇವನು, ತಾಯಿಗೆ ಆಕೆ ಈಕೆ. ಕೆಲವು ಸಲ ಯಾಕೆ ಈ ಥರ? ಯಾಕೆ ಬಂದ್ ಮಾಡೋದು? ಆಯ್ತು, ಇದೇಗ ಆ ಥರ ಮಾಡಿದಲ್ಲ, ಏನಕ್ಕೋಸ್ಕರ ಆ ಥರ ಮಾಡೋದು? ಬಾ ಬಂದ್ ಮಾಡಿನ್ ಬಾ. ಏನಾದ್ರೂ ಹೇಳ್ಬಾ ಇವಾಗ, ಹೇಳು. ನೋಡಿ ಒಂದು ಬ್ರೆಡ್ ಜಾಮು ರಾತ್ರಿನೇ ತಂದಿರೋದು, ಈ ರೀತಿ ಖಾಲಿ ಮಾಡಿ ಇಟ್ಟಿದ್ದಾನೆ ನೋಡಿ. ಏನು ಮಾಡಬೇಕು? ನಾವು ಮೊದಲೇ ಬಡವರು ಗೈಸ್. ಒಂದ್ಸಲ ಇಟ್ಟಂದ್ರೆ ಇನ್ನೊಂದ್ಸಲ ಹೇಗೆ ತರಬೇಕಂತ ಯೋಚನೆ ಮಾಡೋ ಜನಗಳು, ಮಿಡಲ್ ಕ್ಲಾಸ್ ಪೀಪಲ್ಸ್ಗಳಿದೆ ಅಲ್ವಾ, ಗೋಳು ಅಲ್ವಾ? ಇರೋದನ್ನೇ ಹೇಳಿದೆ, ಇರೋ ಸತ್ಯ ಹೇಳೋಕ್ಕೆ ಏನು ಅಲ್ವಾ? ಜನರಿಗೆ ಯಾವತ್ತು ರಿಯಾಲಿಟಿನ ತೋರಿಸ್ಬೇಕು. ಅರ್ಥ ಆಯ್ತಾ? ಆಗಿರಲ್ಲ. ಸುಳ್ಳು ಏನಾದರೂ ಹೇಳಿದರೆ ಅದನ್ನ ನಂಬ್ಕೊಂಡು ಕೂಡೋಕ್ಕೆ ಜನರು ಮುಟ್ಟಾಳ್ರಲ್ಲ. ನಂಬ್ಕೊಂಡು ಕೂಡ್ಬೋದು. ಈಗಿನ ದಿನಕ್ಕೆ ಮುಂದೆ ಮುಂದೆ ಹೋಗೋಕ್ಕೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ತಿಳಿತೇನೋ ಮುಟ್ಟಾಳ? ನೋಡಿ ನಮ್ಮ ಮನೇಲಿ ಸ್ಟಾರ್ಟ್ ಆಗ್ತದೆ. ನಾನೇನಾದರೂ ಏನು ಮಾತಾಡಬೇಕಾ? ಏನು ಮಾತಾಡಬೇಕು? ಅಮ್ಮ ನೋಡು ಇವಾಗ ಚಾನ ನಮಗೋಸ್ಕರ ರೆಡಿ ಮಾಡಿದ್ದಾಳೆ. ನಾವು ಕುಡಿದ್ಬಿಟ್ಟು ಅವಳಿಗೆ ಸ್ಮರಿಸ್ಬೇಕು ಅಮ್ಮನಿಗೆ.
ಸಾರಿ ವಂದಿಸ್ಬೇಕು ವಂದಿಸ್ಬೇಕು ಅಮ್ಮನಿಗೆ. ನೋಡಿ ಬೆಳಗ್ಗೆ ಎದ್ಬಿಟ್ಟು ಈ ಥರ ಗೋಲಾಗಿರೋ ಒಂದು ಬ್ರೆಡನ್ನು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅರ್ಥ ಆಯ್ತಾ? ಅದ್ರ ಮೇಲೆ ಸಾಸು, ಅದ್ರ ಮೇಲೆ ಟೊಮಾಟೊ ಸಾಸ್ ಎಲ್ಲ ಇಟ್ಟು ಯಾವ್ದು ಇಟ್ಟಿಲ್ಲ, ಒಂದು ಇಡಲ್ಲ ಮನ್ಯಾಗ ತೆಗೆದು ತಂದಿದ್ದು. ಅರ್ಥ ಆಯ್ತಾ? ನೋಡ್ತಾ ಇದ್ದೀರಾ ಸಿಚುವೇಶನ್ಸ್? ಹೆಂಗ್ ಮಾಡ್ಕೊ ನೋಡಿ ಹೆಂಗೆ ಮಾಡ್ತೀಯ ಮಾಡ್ಕೊ ಹೋಗು. ಇದು ಒಂದು ನೀತಿನ, ಇದು ಒಂದು ನಿಯಮನ, ಇದು ನಮ್ಮ ಭಾರತೀಯ ಸಂಸ್ಕೃತಿನ, ಈ ರೀತಿನ ನಾನಿರೋದೇ ಇದೇ ರೀತಿ, ಇದೇ ನನ್ನ ಸ್ಟೈಲು, ನಾನು ಹೀಗೆ ಏನು ಅಂತಾಳೆ. ಇಲ್ಲಿ ನೋಡಿ ಬೆಳಗ್ಗೆ ಬ್ರೆಡನ್ನು ಕೈಯಲ್ಲಿ ಹಿಡ್ಕೊಂಡು ಏನು ಮಾಡಲಿ, ಯಾರನ್ನು ಏನು ಮಾಡಲಿ ಅಂತ ನಿಂತಿರೋ ವಿಜಯ. ನನಗ ಇದು ಬೇಕೆ, ನನಗ ಏನ್ ಬೇಕು? ಅದು ಚೀಸ್ ಅಲ್ಲ, ಚೀಸ್ ಟೈಪ್ ಇರೋ ಮೊಸರನ್ನ. ಚೀಸ್ ಟೈಪ್ ಇರೋ ಮೊಸರನ್ನ ಅಂತೆ. ಎಲ್ಲಿಂದ ಬರುತ್ತೆ ಮೊಸರನ್ನ ಅನ್ನದಲ್ಲಿ ಕಲಿಸ್ಬಿಟ್ಟು ಮೊಸರನ್ನ ಆಗುತ್ತೆ. ಅದು ಬಿಟ್ಬಿಟ್ಟು ಚೀಸ್ ಟೈಪ್ ಇರೋ ಮೊಸರನ್ನ ಅಂತೆ. ಯಾವ ಮೊಸರನ್ನ? ಮೊಸರು ಅಪ್ಪ ಚಂದ ಮಾಡ್ತಿದ್ರಿ. ನೋ ಆ ರೀತಿ ಸ್ಟೈಲ್ ಎಲ್ಲ ಹಳೇದಾಗೋಯ್ತು. ಈಗೇನಿದ್ರು ವೆರೈಟಿ ಮಾಡಬೇಕು. ನೀನು ಮಾಡು, ನೀನು ಏನು ಮಾಡ್ತೀಯ ಮಾಡು, ಎಲ್ಲವೂ ವಿಡಿಯೋದಲ್ಲಿ ಬರುತ್ತೆ ಗೊತ್ತಾ? ಆಮೇಲೆ ತಗೊಳ್ತೀನಿ ಅಂತ ಹೇಳ್ತಾಳೆ. ದುಡ್ಡು ಅಲ್ಲಿಂದ ಇಲ್ಲಿಂದ ಬರುತ್ತೆ ಅವಳಿಗೆ, ಮೇಲಿಂದ ಬೀಳುತ್ತೆ ನೋಡಿ. ಇಂಥ ಒಳ್ಳೆ ಪ್ರೀತಿಯನ್ನು ಇನ್ನೊಂದು ವರ್ಷನೇ ಇಟ್ಕೊತೀನಿ ಅಂತ ಹೇಳ್ತಾಳೆ. ಇದು ನ್ಯಾಯನ? ನಾವು ನೋಡಿದ್ರೆ ಕಟು ಬಡರು, ತಿನ್ನೋಕ್ಕೆ ರೊಟ್ಟಿ ಕೂಡ ಇರಲ್ಲ, ಅಂಥದ್ರಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ ಅಂದರೆ ಗ್ರೇಟ್ ಅಲ್ವಾ? ಇಲ್ಲಿ ಬಂದು ನೋಡಿ ನಮ್ಮಮ್ಮ 500 ರೂಪಾಯಿ ಸಂತೆನ ತಂದಿದ್ದಾಳೆ 50 ರೂಪಾಯಿಗೆ. ಈ ಸುತ್ತಮುತ್ತ ಅಂಗಡಿಗಳಿದ್ದು ಹವಳೆನ ಮಾಡಿ 50 ರೂಪಾಯಿ ಐಟಮ್ನ 100 ರೂಪಾಯಿ ಮಾಡ್ತಾರೆ. ಇದು ಒಂದು ನ್ಯಾಯನ? ಇದು ಒಂದು ನೀತಿನ? ವಾವ್! ನೋಡಿ ಈಗ ಎಪಿಸೋಡ್ಸ್ ಹೆಂಗಿರುತ್ತೆ ತೆಗಿತಾರೆ, ಎಲ್ಲವನ್ನು ನೋಡ್ತಾನೆ ವಿಜಯ. ವಿಜಯನ್ಗೋಸ್ಕರ ಒಂದು 10 ಐಟಮ್ಸ್ ಆದರೂ ಒಳಗಡೆ ಇರ್ತವೆ. ಚೌಕಾಸು ಬಂತು ನೋಡಿ, ಪಾಪಡಿ, ಅವನಿಗೆ ಬೇಕಾಗಿರೋದು ಅದರಲ್ಲಿ ಬಂದಿಲ್ಲ ಅಂತ ಈ ರೀತಿ ನಡೆಸಿದ್ದಾನೆ. ಅರ್ಥ ಆಯ್ತಾ? ನೋಡಿ ಗಾಯ 5 kg ಅಂತೆ. ಅರ್ಥ ಆಯ್ತಾ? ನೋಡಿ ಏರಿಯಾದಲ್ಲಿ ಎಷ್ಟು ಅಂಗಡಿಗಳಿದಾವೆ ಅಂತ ಡಿಸ್ಕಸ್ ನಡೀತಾ ಇದೆ. ಅರ್ಥ ಆಯ್ತಾ? ನೋಡಿ ಅವಲಕ್ಕಿ ಅಂತ. ಎನಿಥಿಂಗ್ ಎಲ್ಸ್? ಏನಾದರೂ ಹೇಳು. ಸ್ಕೂಲ್ಗೆ ಯಾವಾಗಿಂದ ಹೋಗ್ತೀಯಾ ವಿಜಯ? ನೋಡಿ ಬಡವರ ಬಡ ಜನಗಳ ದಿನನಿತ್ಯದ ಸಾಮಗ್ರಿಗಳನ್ನು ನೋಡಿ ಖುಷಿ ಪಡಿ. ಶ್ರೀಮಂತಲ್ಲ. ಅಲ್ಲಿದ್ದಾನೆ ವಿಜಯ. ಆಂಟಿಗೋಸ್ಕರ ಪಡ್ಡು ಬೇಕಂತೆ. ಪಡ್ಡು
ಆಂಟಿ ಅಂದ್ರೆ ಯಾರಂತ ಕೇಳ್ತಾ ಇದ್ದೀರಾ? ಒಂದ್ಸಲಿ ಬರ್ತಾಳೆ ತೋರಿಸ್ತೀನಿ ರೀ. ಅವ್ರದ್ದು ತುಂಬ ಕಥೆಗಳಿದ್ದಾವೆ. ಏನೇನು ಕಟ್ಟಾಗಿಲ್ಲ ಅವ್ರದ್ದು ಇಟ್ಟು ಹಾಕಿರ್ತಾರೆ ಹಂಗ. ಸೊ ಗೈಸ್ ಜಲಿ ತೋರಿಸ್ತೀರಾ ನಿಮಗೆ? ಓಕೆ ತೋರಿಸು. ಏನಂತೆ ತೋರ್ಸೋಕ್ಕೆ ಏನು ನೋಡ್ತಾರೆ ಅಷ್ಟೇ. ಜಲ್ಲಿ ಅಂತೆ. ಈ ಜಲ್ಲಿಗೆ ಎಷ್ಟು? ಎಷ್ಟಂದ್ರೆ ಅಜ್ಜಿನ ಕೇಳಿಬಿಟ್ಟು ಹೇಳಕ್ಕೇನು? 10 ರೂಪಾಯಿ. ಅಜ್ಜಿ ಕೇಳಿ ಹೇಳ. ಅಜ್ಜಿ ಜಲಿಗೆ ಎಷ್ಟು? ಅದಕ್ಕೆ 5 ರೂಪಾಯಿ. 5 ರೂಪಾಯಿ ಇದ್ದದನ್ನ 10 ರೂಪಾಯಿ ಅಂತ ಹೇಳ್ತಾನೆ ನೋಡಿ ಬ್ಲಾಗರು. ಮತ್ತೇನಾದರೂ ತೋರಿಸೋದಿದೆಯಾ ಬಾಕಿ? ಮತ್ತೆ ಏನೂ ಇಲ್ಲ ಗಜ್ಜಿ. ಹೇಳು. ಬಂದ್ ಮಾಡಲ್ಲ ಇವತ್ತು. 15 ಮಿನಿಟ್ಸ್ ವಿಡಿಯೋ ಆಗೋದೆ. ಜನ ಜಲಿ ಬಿಚ್ಚಿದೆ. ಬಿಟ್ಟೇ ಬಿಡ್ತೀಯಾ ನೋಡಿ. ಸುಮ್ಮನೆ ಬಿಟ್ಟಿದೆ ಅಂತ ಹೇಳಿ ತಿನ್ನೋಕ್ಕೋಸ್ಕರ ಯಾವ ರೀತಿ ಹೇಳ್ತಾನೆ. ಅಮ್ಮನ ಕೈ ಕೊಡ ಚೆನ್ನಾಗಿ ತೆಗೆದು ಕೊಡ್ತಾಳೆ. ಏನಿದು? ಎಲ್ಲಿ ನೋಡ್ಬೇಕು? ಕೆಳಗಡೆನಾ ಮೇಲ್ಗಡೆನಾ? ತಲಗಡೆ. ಎಲ್ಲಿಗೆ? ತಲಗಡೆ. ಇಲ್ಲಿ ನೋಡಿ ಈಗ ಎಪಿಸೋಡ್ ನಡೀತಾ ಇದೆ. ಮನೆಯಲ್ಲಿನ ಜಾಗ ಅಂದರೆ ಸೈಟ್ ಬಗ್ಗೆ ಮಾತುಕತೆ ನಡೀತಾ ಇದೆ ಇಲ್ಲಿ ನೋಡಿ. ಮನೆಗಳು ಎಲ್ಲಿ ಖಾಲಿ ಇಲ್ಲ ಅಂತೆ ನಮ್ಮ ಏರಿಯಾದಲ್ಲಿ. ಹುಡುಗಿದರು ಕೂಡ ಶೋಭಾ ಅಂದರೆ ಯಾರಂತ ಕೇಳ್ತಾ ಇದ್ದೀರಾ? ಅವರು ನಮ್ಮ ಅಂಟಿ ಅಂತ. ಅಲ್ಲಿ ನೋಡಿ. ಅಯ್ಯೋ ಏನೇನೋ ಹೇಳ್ತಾ ಇದ್ದಾರಪ್ಪ. ನಮಗೆ ಟೀ ಕುಡಿಯೋದನ್ನ ಯೋಚನೆ ಮಾಡೋಣ. ಬೆಳಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡಬೇಕು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಒಳ್ಳೆಯದನ್ನ ಫೀಡ್ ಮಾಡಬೇಕು. ಆಗಲೇ ನಾವು ಗೆಲ್ಲೋಕ್ಕಾಗೋದು ಅಲ್ವಾ? ಏನೋ ತೋರಿಸ್ತಾನಂತೆ ವಿಷಯ ನೋಡಿ. ತುಂಬ ಮಜವಾಗಿರುತ್ತೆ ಅಲ್ವಾ? ಜಲ್ಲಿ ಮತ್ತಿನ್ನೇನು? ಏನಿದು? PPT ಅಂತ. PPT ಸಾರಿ ಗಿಫ್ಟ್ ಬರುತ್ತಂತೆ. ತಗೊಂಡು ಆಡ್ಬೋದಂತೆ. ಟೇಸ್ಟ್ ಇರೋದಿಲ್ವಂತೆ. ಕೇಳಿ. ಗಿಫ್ಟ್ ಬರುತ್ತೆ ಇದ್ರೊಳಗೆ. ಗಿಫ್ಟ್ ಬರುತ್ತೆ. ಏನು ಬಂದಿರುತ್ತೆ? ಕಾರ್ ಬಂದಿರುತ್ತಾ? ನೋಡಿ ಮಧ್ಯ ಎಲ್ಲ ಇಲ್ಲಿ ನೋಡಿ ಎಲ್ಲ ಬಂದಿರುತ್ತೆ. ಇವಾಗ ನನಗೆ ಬಾಲ್ ಸಿಕ್ಕಿದೆ ಗಿಫ್ಟ್. ಓ ತಗೊಂಡ್ಬಿಟ್ಟು ಆಟ ಆಡಕ್ಕೆ ಹೋಗು ಕ್ರಿಕೆಟ್ಗೆ. ಓಕೆನಾ? ಸಣ್ಣ ಬಾಲ ಕ್ಯಾಟಿಗೆ ಆಡ್ಸಕ್ ಬರುತ್ತೆ. ಓಕೆ ಕ್ಯಾಟ್ಗಾದ್ರೂ ಆಡ್ಸು. ಆಡ್ಕೊಂಡು ಬ್ಯಾಟ್ ಕೊಡ್ಸು. ನೀನು ಬಾಲ್ ಇಟ್ಕೋ. ಆಗ್ತಾ ಇರು. ನಿಮ್ಮಮ್ಮ ಕೀಪರ್ ಆಗ್ತಾಳೆ. ಓಕೆನಾ? ನಿಮ್ಮಪ್ಪ ಅಂಪೈರ್ ಆಗ್ತಾನೆ. ನಿಮ್ಮ ಅಜ್ಜಿ ಫೀಲ್ಡರ್ ಆಗ್ತಾಳೆ. ಓಕೆನಾ? ಪ್ರಾಚಿ ಸಿಂಬ ಏನು ಮಾಡ್ತಾರೆ? ಪ್ರಾಚಿ ಸಿಂಬ ಏನು ಮಾಡ್ತಾರೆ? ಕಂಪ್ಯೂಟರಲ್ಲಿ ಕೂತ್ಕೊಂಡಿರ್ತಾರೆ. ಓಕೆನಾ? ಯಾವ್ದಾದ್ರು ವೈಟ್ ಬಾಲ್ ಹಾಕಿದ್ರೆ ಚೆಕ್ ಮಾಡೋಕ್ಕೋಸ್ಕರ ಬೇಕಲ್ವಾ? ಪ್ರಾಚಿಗೆ ಒಂದು ದಿವಸ ಬ್ಯಾಟ್ ಬಾಲ್ ಕೊಟ್ಟಿದೆ. ಸೀದಾ ಹೊಡಿತು. ಹಿಂಗೆ ತಗೊಂಡು ಹಿಂಗೆ ಎಸೆದೆ ಮತ್ತು ಹೊಡಿತು. ಅಯ್ಯೋ ಜಲ್ಲಿನ ಎಲ್ಲಿ ಸಿಗ್ತಾನೆ ನೋಡಿ. ದುಡ್ಡು ಕೊಟ್ಟು ತಂದಿರೋದು 5 ರೂಪಾಯಿ ಅಷ್ಟೇ ಅಲ್ಲ. 10 80 ಈ ಅಜ್ಜಿ ತಂದು ಕೊಡ್ತಾಳೆ. ಇವ್ ನೋಡಿ ಎಲ್ಲಿ ಬೇಕಲ್ಲಿ ಸಿಗ್ತಾನೆ. ಜಲ್ಲಿ 10 ರೂಪಾಯಿ. ಜಲ್ಲಿ 10 ರೂಪಾಯಿನಾ? ಅಲ್ಲ ಗಾಯ್ಸ್, ಇದು 2 ತಂದಿದ್ರು. ಇದಕ್ಕೆ 5 ರೂಪಾಯಿ, ಅದಕ್ಕೆ 5 ರೂಪಾಯಿ. ಓ ಗುಡ್ ಬಾಯ್. ಒಳ್ಳೆಯ ಮಾತು ಬಂತು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಇಂದಿನ ಒಂದು ವ್ಲಾಗ್ ಮಜವಾಗಿತ್ತು ಅಲ್ವಾ? ಸುಮ್ಮನೆ ತಮಾಷೆಗೋಸ್ಕರ ಮಾಡಿರೋದು. ಹಾಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಗಾಯ್ಸ್. ಇಂದು ಸ್ಯಾಟರ್ಡೇ. ಯಾವಾಗ? ಸ್ಯಾಟರ್ಡೇ ಅಂತ. ವಿಜಯನ್ ಜೊತೆ ತುಂಬಾ ಮಜವಾಗಿರುತ್ತೆ ವಿಡಿಯೋಗಳು. ಡೈಲಿ ಅವನು ನಾವು ಸುಮಾರು ಕೇಕ್ ವಿಡಿಯೋಗಳನ್ನ ಬಿಟ್ಟಿದ್ದೀವಿ. ಕೇಕ್ ಅಂದ್ರೆ ಕೇಕ್ ರೆಡಿ ಮಾಡುವ ಕೇಕ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಬಾಯ್ ಗೈಸ್.